ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಮ್ಮ ದೋಸ್ತ ಫೋನ್ ಮಾಡಿಬಿಟ್ಟು ಬೇಗ ರೆಡಿಯಾಗಿ ಮಗ ಎಲ್ಲೋ ಹೋಗೋಣ ಅಂತ. ನಾನು ಸರಿ ಆಯ್ತಪ್ಪ ಅಂತ ಬೆಳಗ್ಗೆ ಬೇಗನೆ ಎದ್ದು ರೆಡಿಯಾಗಿ ಅವನಿಗೋಸ್ಕರ ಕಾಯ್ತಾ ಇದ್ದರೆ ಅವನು ನೋಡಿದರೆ ಇರೋ ರೇಂಜ್ ರೆಡಿಯಾಗಿ 6 ಗಂಟೆಗೆ ಬಂದಿದ್ದಾನೆ. ಅವ್ನ ಮಾತು ಕೇಳಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಸರಿ ನಾನೇ ಕಲಾವಿದ ಬಾಗುರು, ಬಂದಿರೋದೇ ಲೇಟು ಅಂತ ಸ್ಟಾರ್ಟ್ ಮಾಡಿದ್ವಿ ಜರ್ನಿ. ಅಂತೂ ಇಂತೂ ಪ್ಲ್ಯಾನ್ ಮಾಡಿದ್ವಿ. ಫಸ್ಟ್ ಟೈಮ್ ಇಬ್ಬರು ಪ್ಲ್ಯಾನ್ ಮಾಡಿ ವರ್ಕೌಟ್ ಆಗಿರೋದು. ಹೋಗ್ತಾಯಿದ್ದೀವಿ, ಅದರಲ್ಲೂ 4 ಜನ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಏನು ಮಾಡ್ತೀರಾ, ಅವರು ಕಾರಣಾಂತರಗಳಿಂದ ಮಳೆ ಬರುತ್ತೆ ಇನ್ನೊಂದು ರೀಸನ್ ಹೇಳಿ ಇಬ್ಬರು ಬರಲಿಲ್ಲ ಪಾಪ. ಅದಕ್ಕೆ ಸರಿ ಇಬ್ಬರೇ ಹೋಗೋಣ ನಡಿ ಅಂತ ಹೊರಟ್ವಿ. 1 ವಾರ ಪೆಟ್ರೋಲ್ ಕೇಳಬಾರ್ದಪ್ಪ. ಏನ 1 ವಾರನ? ನಾನೇನ್ ಅನ್ಕೊಳ್ದಿ ನೀನ್ ಸುಮ್ನೆ ಸ್ಪೆಂಡರ್ ತಗೊಂಬ್ರ, ನಾನೇನಕ್ ನಿನ್ಗೆ ಏನೋ ಹೋಗ್ಲಿ ಪಾಪ. ಈಗ ಹಾಕ್ಸಿರೋ ಪೆಟ್ರೋಲ್ ಮನೆವರೆಗೂ ಕರ್ಕೊಂಡು ಹೋಗೋಣ ಅನ್ಕೊಂಡಿದ್ರೆ ನೀನು 1 ವಾರ ಅಂತೀಯ ನೀನು. ಮನೆಗೆ ಹೋಗೋಸೋ ಇನ್ನೊಂದು ಫುಲ್ ಟ್ಯಾಂಕ್ ಹಚ್ಬೇಕು. ನನ್ನ ಹತ್ರನೇ ಏನಕ್ರ ಮಾತಾಡ್ತೀಯ ನೀನು? ಸುಮ್ನೆ ನನಗೆ ಕೊಟ್ಬಿಟ್ಟು ಯಾರಿಗಾದ್ರು ನೀನ್ ಸ್ಪೆಂಡರ್ ತಗೋ, 1 ತಿಂಗಳು ಓಡಿಸ್ಕೋ ಫುಲ್ ಟ್ಯಾಂಕ್ ಹಚ್ಬಿಟ್ಟು. ನೈಸ್ ರೋಡು ರೀಚ್ ಆದ್ವಿ. ಫೋಟೋ ಶೂಟು ಮಾಡ್ಕೊಂಡ್ವಿ. ನಮ್ಮ ದೋಸ್ತ ನಾನು ಹೊಡಿತೀನಿ ಗಾಡಿ ಅಂತ ಇಸ್ಕೊಂಡ. ಸರಿ ಆಯ್ತು ಮಗ ಹೊಡಿ ಅಂತ ಅಂದ್ವಿ. ಏನೋ ಗೊತ್ತಿಲ್ಲ, ಅಪರೂಪ ಸಿಗ್ತಿದೆ ಗಾಡಿ ಅಂತ ಇಂಡಕ್ಕೆ ಸ್ಟಾರ್ಟ್ ಮಾಡ್ದ. ಎಬೌಟ್ 80 ಮೇಲೆ ಹೋಗ್ತಿದ್ದಾನೆ ಹೊರತು ಕಡಿಮೆ ಅಂತೂ ಮಾಡೇ ಇಲ್ಲ. ಸುಮ್ಮನೆ ಹೊಡಿತಾನೇ ಇದ್ದಾನೆ. ನಾನು ಹೋಗಲಿ ಬಿಡು ನಮ್ಮ ದೋಸ್ತ ಅಲ್ವಾ, ನಡೆಯುತ್ತೆ ಅಂತ ಸುಮ್ಮನೆ ಆದೆ. ಬೆಳಗ್ಗೆ ಮಾರ್ನಿಂಗ್ ತುಂಬಾ ರೈಡಿಂಗ್ ಚೆನ್ನಾಗಿತ್ತು. ಆ ಕಡೆ ಈ ಕಡೆ ತುಂಬ ಗ್ರೀನರಿ ಇತ್ತು, ಗಾಳಿ ಬೇರೆ ತುಂಬ ಕೂಲಾಗಿತ್ತು, ಚೆನ್ನಾಗಿತ್ತು ಒಂಥರ. ನಮ್ಮ ದೋಸ್ತ 80 ಮೇಲೆ ಹೋಗ್ತಿದ್ದಾನೆ ಅಂತ ಬೇಜಾರಲ್ಲ, ಆ ಗಾಡಿ ಮೇಲಿರೋ ಅಷ್ಟು ಅಟ್ಯಾಚ್ಮೆಂಟು. ಹುಡುಗರಿಗಷ್ಟೇ ಗಾಡಿ ಅಂದರೆ ತುಂಬಾ ಪ್ರಾಣ. ಅದಕ್ಕೇನೇ ಆದರೂ ಒಂಥರ ತುಂಬಾ ಫೀಲ್ ಆಗುತ್ತೆ, ಅದು ಬೇರೆ ಥರನೇ ಆಗುತ್ತೆ. ಇಲ್ಲಿ ನೋಡಿ ಯಾರೋ ಅಣ್ಣ ನಾವೇ 80 ಮೇಲೆ ಹೋಗ್ತಿದ್ವಿ, ಅವ್ನು ಇನ್ನೆಷ್ಟರ ಮೇಲೆ ಹೋಗ್ತಿರ್ಬೇಡ. ಅವಾಗಿಂದ ನೋಡ್ತಾನೆ ಇದ್ದೀವಿ. ನಾವು ಅವನನ್ನು ಓವರ್ಟೇಕ್ ಮಾಡಿದರೆ ಹಿಂಗೆ ತಿರುಗಿ ನೋಡೋದ್ರಲ್ಲಿ ಆಲ್ರೆಡಿ ಹಿಂದೆನೇ ಬಂದಿರ್ತಾನೆ, ನಮ್ಮನ್ನೇ ಮತ್ತೆ ಓವರ್ಟೇಕ್ ಮಾಡಿರ್ತಾನೆ. ಹೆವಿ ಸ್ಪೀಡಲ್ಲಿದ್ದಾನೆ ಮಾತ್ರ ಅಣ್ಣ. ಇಲ್ಲಿ ನೋಡಿ ಇವರು ಯಾರೋ ರೈಡಿಂಗ್ ಹೊರಟಿದ್ದಾರೆ, ಎಲ್ಲೋ ತುಂಬ ರೆಡಿಯಾಗಿದ್ದಾರೆ. ಸೊ ನಾವು ಬಿಗಿನರ್ಸ್, ನಮ್ಮ ಹತ್ರ ಅಷ್ಟೊಂದೇನಿಲ್ಲ. ನಾವು ಹೋಗಬೇಕು ಅಂದ್ಕೊಂಡಿದ್ದೀವಿ, ಹೋಗ್ತಾಯಿದ್ದೀವಿ ಅಷ್ಟೇ. ಇರೋದ್ರಲ್ಲೇ ಖುಷಿಯಾಗಿರಬೇಕು ಅಂತ ಇರೋದ್ರಲ್ಲೇ ಹೋಗ್ತಾನೇ ಇದ್ದೀವಿ. ನೈಸ್ ರೋಡ್ ಮಾಡಿರೋದ್ರಿಂದ ಸ್ವಲ್ಪನೇ ಅಡ್ವಾಂಟೇಜ್ ಇದೆ, ಬೇಗ ರೀಚ್ ಆಗ್ತೀವಿ ಅನ್ನೋದೊಂದು. ಇನ್ನೊಂದೇನಪ್ಪ ಬೇಜಾರು ವಿಷಯ ಅಂದರೆ ಪರ್ ಬೈಕಿಗೆ 100 ರೂಪೀಸ್ ಇರೋದು ತುಂಬ ಬೇಜಾರು ವಿಷಯ. ಮುಂಚೆ 60 ಇತ್ತು. ಈಗ ನೈಸ್ ರೋಡ್ ಬಿಟ್ಟು ಮೈಸೂರು ಎಕ್ಸ್ಪ್ರೆಸ್ ಹೈವೇಗೆ ಟಚ್ ಆಗಿದ್ದೀವಿ. ನಾವು ಸರ್ವಿಸ್ ರೋಡಲ್ಲಿದ್ದೀವಿ, ಪಕ್ಕದಲ್ಲಿ ಎಕ್ಸ್ಪ್ರೆಸ್ ಹೈವೇ ಇದೆ, ನಮಗೆ ಒಳಗಡೆ ಎಂಟ್ರಿ ಇಲ್ಲ. ಅದೇ ಬೇಜಾರು ವಿಷಯ. ಸರ್ಕಾರದವರು ಅದೊಂದು ಮಾಡಿದ್ರೆ ಹೆವಿ ಬೇಗನೆ ಹೋಗಿ ರೀಚ್ ಆಗ್ಬೋದು ಮೈಸೂರನ್ನ. ಸೊ ಸರ್ವಿಸ್ ರೋಡಲ್ಲಿ ಈ ಹಂಪ್ಸ್ ಇರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಆಗುತ್ತೆ, ಸ್ವಲ್ಪ ಡಿಲೇ ಆಗುತ್ತೆ ಹೋಗೋದು. ತೆಗೀರಲ್ಲ, ನಿಮ್ಗೆ ಗೊತ್ತಾಗಲ್ಲ ಕಂಡ್ರಲ್ಲ ಇಳಿಗಲ್ಲ ಒಂಥರ ಇಲ್ಲೇ ಆತ್ಲಾಗಿತ್ಲ ಹೋಗಿರ್ತಾವಲ್ಲ ಗುಂಡಿ ಕೊಟ್ಟಾಗ ಒಂಥರ ಹುಡುಗ ಅಲ್ಲ. ಮತ್ತೆ ನಾನು ಏರಿಬಿಡ್ತೀನಿ ನಮ್ಮ ಬೀರಪ್ಪಣೆಗೂ. ಮತ್ತೆ ಹಿಂಗೆ ಮಾಡೋದ ನಮ್ಮ ತೋಟಕ್ಕೆ ಸುಮ್ಮನೆ ಚಿಕ್ಕದಾಗ ಒಂದು ಫನ್ ಇರಲಿ ಅಂತ ನಮ್ಮ ದೋಸ್ತಾಗ ಹಂಗೆ ಮಾಡಿದ್ದು. ಹಾಗೇ ಕಾವೇರಿ ರಿವರ್ ಇದು, ಕಾವೇರಿ ರಿವರ್ ನೋಡಿಕೊಂಡು ಅದನ್ನು ದಾಟ್ಕೊಂಡು ಹೊರಟ್ವಿ. ಸ್ವಲ್ಪ ದೂರ ಹೋಗ್ತಾ ಇದ್ದಂಗೆ ನಮ್ಮ ದೋಸ್ತ ಸೈಡಿಗೆ ಆಗಬೇಕು ಮಗ ಅಂತ ಹೇಳ್ದ. ಸರಿ ಆಯ್ತಪ್ಪ ನಿಲ್ಲಿಸು ಅಂತೇಳಿ ನಿಲ್ಲಿಸಿದ್ವಿ. ನಾಳೆ ನನ್ನ ಬರ್ತಡೇ ಇದೆ, ಫ್ರೆಂಡ್ಸ್ ಎಲ್ಲ ಫೋಟೋ ಕೇಳ್ತಿದ್ದಾರೆ, ಬ್ಯಾನರ್ ಹಾಕಿ ಮಾಡಿಸ್ಬೇಕು ಅಂತ ಫೋಟೋ ಮೇಲೆ ಫೋಟೋ, ಫೋಸ್ ಮೇಲೆ ಫೋಸ್ ಕೊಡ್ತಾ ಇದ್ದ. ನಾನು ಸರಿ ಆಯ್ತು ತೆಗಳಪ್ಪ ಅಂತ ತೆಗಿತಾ ಇದ್ದೆ. ದೋಸ್ತ ಊಟಕ್ಕೆ ಮಗ ಏನು ತಿಂತೀಯ ಮಗ? ಬಾ ಲೇಟ್ ಆಯ್ತಲ್ಲಿ. ನಮ್ಮ ದೋಸೆ ಕೊಡಿಸ್ತಿದ್ದಾನೆ. ದೋಸೆ
ಎಲ್ಲ ಸ್ಪಾನ್ಸರ್ ದಿಲೀಪ್ ಎಲ್ಲ ನೋಡ್ದ ಗೊತ್ತಾ? ಏನು ನೋಡ್ದ? ನಮ್ಮ ದೋಸ್ತ ಹೇಳ್ದಂಗೆ ಸ್ಪಾನ್ಸರ್ ಅವನಿಗೆ ಕೊಡಿಸ್ತಿದ್ದಾನೆ. ತುಂಬ ದೊಡ್ಡ ಮನ್ಸು ಗುರು ಒಂದು. ಆಯ್ತಾ ಮಗ ಅವನ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ದಾರಿ ರೀಚ್ ಆಗಿದ್ದೀವಿ. ಸೊ ರೈಡಿಂಗ್ ಚೆನ್ನಾಗಿದೆ. ಮಳೆ ಬಂದಿರೋದ್ರಿಂದ ರೋಡ್ ಬೇರೆ ನೆಂದು ಸುತ್ತಮುತ್ತ ಎಲ್ಲ ನೋಡಿದ್ರು ಗ್ರೀನರಿ. ತುಂಬ ಚೆನ್ನಾಗಿದೆ ರೈಡಿಂಗು. ಎಂಜಾಯ್ ಮಾಡ್ಕೊಂಡು ಹೊರಟಿದ್ದೀವಿ. ಸೆಂಟ್ರಲ್ಲಿ ಮಂಡ್ಯ ಅಲ್ಲೆಲ್ಲ ವೀಡಿಯೋ ಮಾಡಿದ್ವಿ, ಬಟ್ ಅದು ಕ್ಲಿಪ್ ಹಾಕೋಕ್ಕಾಗಿಲ್ಲ. ನಮ್ಮ ದೋಸ್ತ ವೀಡಿಯೋ ಮಾಡಪ್ಪ ಅಂತ ಕೊಟ್ಟಿದ್ದೀನಿ. ಮುಂದೆ ಕಾಣ್ತಿರೋ ನೇಚರ್ಗಿಂತ ಕೆಳಗಿರೋ ರೋಡ್ನೇ ತೆಗಿತಾ ಇದ್ದಾನೆ. ಇಲ್ಲಿ ನೋಡಿ, ಫೋಟೋ ಶೂಟ್ ನಡೀತಾ ಇದೆ. ರೋಡ್ ಚೆನ್ನಾಗಿದೆ, ಫೋಟೋ ಶೂಟ್ ಚೆನ್ನಾಗಿ ಬರುತ್ತೆ. ಫೋಟೋಸ್ ಎಲ್ಲ ಮಸ್ತ್ ಬರುತ್ತೆ, ತಕ್ಕೋಬೋದು. ತುಂಬ ವೆಹಿಕಲ್ಸ್ ಹೋಗ್ತಾ ಇದ್ದಾವೆ. ಕೆಲವೊಬ್ಬರು ಹೇಳ್ತಾರೆ ಹೋಗ್ತಾ ಇರೋ ಪ್ಲೇಸ್ಗಿಂತ ಹೋಗ್ತಾ ಇರೋ ದಾರಿ ಚೆನ್ನಾಗಿರುತ್ತೆ ಅಂತ. ಆದರೆ ಇಲ್ಲಿ ಹೋಗ್ತಾ ಇರೋ ಪ್ಲೇಸು ಚೆನ್ನಾಗಿದೆ, ಹೋಗ್ತಾ ಇರೋ ದಾರಿನೂ ಚೆನ್ನಾಗಿದೆ. ಇಲ್ಲಿಗೆ ಬರೋಕ್ಕೆ BMTC ವ್ಯವಸ್ಥೆನೂ ಇದೆ. ಯಾರ್ಯಾರು ಬರ್ತಿರೋರೆಲ್ಲ ಬರ್ಬೋದು. ಇನ್ನೂ ಯಾರ್ಯಾರು ಬಂದಿಲ್ಲ ಬನ್ನಿ, ಈ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ. ನಮ್ಮ ಪ್ಲ್ಯಾನ್ ಇದ್ದಿದ್ದು 7 ಗಂಟೆ ಇಲ್ಲ 7:30 ರೀಚ್ ಆಗಿಬಿಟ್ಟು ಬೇಗನೆ ದರ್ಶನ ಮಾಡಿಕೊಂಡು ವಾಪಸ್ ಬರಬೇಕು ಅಂದ್ಕೊಂಡಿದ್ವಿ. ಆದರೆ ಇಲ್ಲಿ ನೋಡಿದರೆ 9 ಗಂಟೆ ಆದರೂ ಇನ್ನೂ ಹೋಗ್ತಾನೆ ಇದ್ದೀವಿ. ಡೆಸ್ಟಿನಿ ಇನ್ನೂ ರೀಚೇ ಆಗಿಲ್ಲ. ಇಲ್ಲೂ ಸ್ವಲ್ಪ ಟ್ರಾಫಿಕ್ ಇಲ್ಲ ಅಂದ್ಕೊಂಡು ಬಂದಿದ್ದೀವಿ. ನೋಡ್ಬೇಕು ಮುಂದೆ ಹೆಂಗಿದೆ ಅಂತ. ದಾರಿ ಚೆನ್ನಾಗಿದೆ. ಕೆಳಗಡೆ ಇಲ್ಲಿಂದ ನೋಡಿದ್ರೆ ಮೈಸೂರು ತುಂಬಾ ವ್ಯೂ ಚೆನ್ನಾಗಿ ಕಾಣ್ತಾ ಇದೆ. ನೋಡಿ, ಇಲ್ಲಿಂದ ಮೈಸೂರು ಚೆನ್ನಾಗಿ ಕಾಣ್ತಾ ಇದೆ. ಇಡೀ ಮೈಸೂರೇ ಕಾಣುತ್ತೆ. ವ್ಯೂ ಪಾಯಿಂಟ್ ಚೆನ್ನಾಗಿದೆ. ಇಲ್ಲಿ ಫುಲ್ ಇದೇ ಥರನೇ ಇದೆ. ಮುಂದೆ ಕೂಡ ಇದೇ ಥರ ಕಾಣುತ್ತೆ ನೋಡಿ, ಹೋಗ್ತಾ ಹೋಗ್ತಾ. ಸಣ್ಣದಾಗಿ ಸ್ಮಾಲಾಗಿ ಏನೋ ಒಂದು ಪ್ರಯತ್ನ ಪಡ್ತಾಯಿದ್ವಿ ಯೂಟ್ಯೂಬಲ್ಲಿ ವೀಡಿಯೋ ಹಾಕ್ಸ್ಬೇಕು ಅಂತ. ಬೆಳಿಬೇಕು ಅನ್ನೋದೊಂದಲ್ಲ, ಏನೋ ಒಂದು ನೆನಪಿರಲಿ, ಎಲ್ಲೂ ಹೋಗಿರೋದು ಅನ್ನೋ ಒಂದು ಕಾರಣಕ್ಕೆ ವೀಡಿಯೋ ಮಾಡಾಕ್ತಾಯಿದ್ವಿ. ಬಿಗಿನರ್ಸು ಅಷ್ಟೊಂದು ಚೆನ್ನಾಗಿ ಬಂದಿರಲ್ಲ ಗೊತ್ತು. ಯಾರ್ಯಾರು ವೀಡಿಯೋ ನೋಡಿದಿರೋ ಏನಾದರೂ ಮಿಸ್ಟೇಕ್ ಇದ್ದರೆ ಹೇಳಿ, ಕರೆಕ್ಷನ್ ಮಾಡ್ಕೊಳ್ಳೋಣ. ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳಿ. ಸೊ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ವೀಡಿಯೋ ನೋಡ್ತಾ ಇರೋರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ಒಂದು ಲೈಕು ನಮಗೆ ಒಂದು ಸಂತೋಷ ಕೊಡುತ್ತೆ. ನೋಡಿ, ಮುಂದೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸಪೋರ್ಟ್ ಮಾಡ್ತಾಯಿರಿ, ಒಳ್ಳೆಯದಾಗಲಿ ಎಲ್ರಿಗೂ. ಎಲ್ಲೂ ಕೂಡ ಜಾಸ್ತಿ ಹೊತ್ತು ನಿಲ್ಸೋಕ್ಕೆ ಹೋಗಿಲ್ಲ, ಯಾಕಂದರೆ ಟೈಮ್ ತುಂಬ ಜಾಸ್ತಿ ಆಗಿಬಿಟ್ಟಿತ್ತು. ಬೇಗ ದರ್ಶನ ಮಾಡಬೇಕು ಅನ್ನೋದೊಂದು ಮೈಂಡ್ ಸೆಟ್ಟಲ್ಲಿತ್ತು. ಬೇಗನೆ ಮುಗಿಸ್ಕೊಂಬಂದರೆ ಇನ್ನು ಬೇರೆ ನೋಡ್ಬೋದು ಅಂತ ಎಲ್ಲೂ ಜಾಸ್ತಿ ಹೊತ್ತು ನಿಲ್ಲಿಸಿಲ್ಲ. ಲಾಂಗ್ ಹೊಡಿತಾನೆ ಇದ್ವಿ.
ಊಟಕ್ಕೆ ಒಂದು ಬಿಟ್ಟರೆ ಮತ್ತಿಂದ ಎಲ್ಲೂ ನಿಲ್ಲಿಸೇ ಇಲ್ಲ. ತುಂಬ ಹಂಗೇ ಬರ್ತಾಯಿದ್ವಿ. ಮುಂದೆ ಹೋಗ್ತಾ ಹೋಗ್ತಾ ಇಲ್ಲೆಲ್ಲ ಫೋಟೋ ಶೂಟ್ ಮಾಡ್ತಾಯಿದ್ರು. ನಾವು ತೊಗೋಬೇಕು ಅಂದ್ಕೊಂಡ್ವಿ. ಸರಿ ಬೇಡ, ಫಸ್ಟ್ ಮುಗಿಸ್ಕೊಂಬರೋಣ, ದರ್ಶನ ಮಾಡ್ಕೊಂಬರೋಣ, ಆಮೇಲೆ ಬೇಕಿದ್ದರೆ ಕೊನೆಯಲ್ಲಿ ಹೋಗೋ ಟೈಮಲ್ಲಿ ತೆಗ್ಸ್ಕೊಂಡು ಹೋದ್ರಾಯ್ತು ಅಂತ ಹೊರಟ್ವಿ. ನೋಡಿ ಅಲ್ಲಿ ಇಲ್ಲಿಂದ ಜಾಮ್ ಆಗಿಬಿಟ್ಟಿದೆ. ಎಲ್ಲಿ ನೋಡಿದರೂ ಬರೀ ಕಾರ್ಗಳೇ ನಿಂತುಬಿಟ್ಟಿದ್ದಾವೆ. ಹೆವಿ ಕಾರ್ ಇದ್ದರೆ ಮುಂದೆ ಹೋಗೋಕ್ಕೆ ಆಗೋದೇ ಇಲ್ಲ. ಯಾಕೆಂದರೆ ಅದೇ ಅರ್ಧ ನಿಂತುಬಿಟ್ಟಿರುತ್ತೆ ರೋಡ್ ತುಂಬ. ನಾವು ಬೈಕಲ್ಲಿ ಹೋಗಿರೋದ್ರಿಂದ ಸಂದೆ ಮೂಲೆಯಲ್ಲೆಲ್ಲ ನುಗ್ಗಿಸ್ಕೊಂಡು ಹೋಗಿದ್ದೀವಿ. ತುಂಬಾ ವೆಹಿಕಲ್ಸ್ ಬಂದಿದ್ದಾವೆ. ಇಲ್ಲಿ ನೋಡಿ ಬರೀ ಕಾರ್ಗಳೇ ಕಾಣ್ತಿದ್ದಾವೆ ಎಲ್ಲಿ ನೋಡಿದ್ರೂ. ಸಂಡೇ ಅಷ್ಟೊಂದೇನು ರಶ್ ಇರಲ್ಲ ಅಂದ್ಕೊಂಡು ಬಂದ್ವಿ. ಆದರೆ ಇಲ್ಲಿ ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಇದೆ. ತುಂಬ ಜನ ಬಂದಿದ್ದಾರೆ ಆ್ಯಕ್ಚುಲಿ ನೋಡೋಕ್ಕೆ. ಇವತ್ತೇನೋ ಸ್ಪೆಷಲ್ ಏನಾದರೂ ಇರ್ಬೋದು ಏನೋ ಗೊತ್ತಿಲ್ಲ. ಜನ ಮಾತ್ರ ಜಾಸ್ತಿ ಇದೆ. ನೋಡಿ ಮೂನೇ ಆಗ್ತಿಲ್ಲ, ಎಲ್ಲ ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾವೆ. ಪಾಪ ಇಲ್ಲಿ ಯಾರೋ ಅಕ್ಕ ಇಳಿದು ನಡ್ಕೊಂಡೇ ಹೋಗ್ತಿದ್ದಾಳೆ, ಕಾರಲ್ಲಿ ಹೋದರೆ ಆಗಲ್ಲ ಅಂತ. ಏನು ಮಾಡೋಕ್ಕಾಗಲ್ಲ. ನೀನೇ ಲೇಟ್ ಮಾಡಿದ್ದು. ಅಣ್ಣ ಮುಂದೆ ಕರ್ಕೊಂಡು ಹೋಗ್ತಿದ್ದಾನೆ, ನಾವು ಹಿಂದೆ ಹೋಗ್ತಾ ಇದ್ದೀವಿ. ಅಣ್ಣನ ಫಾಲೋ ಮಾಡ್ತೀವಿ. ವೀಕ್ಷಕರೇ, ಚಾಮುಂಡಿ ಬೆಟ್ಟ ನಮ್ಮ ರಾಜ್ಯದ ಸಾಂಸ್ಕೃತಿಕ ದ್ಯೋತಕಗಳಲ್ಲಿ ಒಂದು. ನಿಮ್ಮಲ್ಲೂ ಹೆಚ್ಚಿನವರು ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನು ಕೊಟ್ಟು ಅದರ ಮನಮೋಹಕ ಸೌಂದರ್ಯವನ್ನು ಆಸ್ವಾದಿಸಿನೇ ಬಂದಿರ್ತೀರಿ. ನಿತ್ಯ ಇಲ್ಲಿಗೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಭೇಟಿ ಕೊಡ್ತಾರೆ. ಮೈಸೂರಿಗೆ ಬರುವ ಯಾರೇ ಆಗಲಿ ಅವರು ಚಾಮುಂಡಿ ಬೆಟ್ಟವನ್ನು ವೀಕ್ಷಣೆ ಮಾಡದೆ ಹೋದ್ರೆ ಅವರ ಜರ್ನಿ ಅಪೂರ್ಣ ಅಂತಾನೆ ಅರ್ಥ. ಮೈಸೂರಿಗೆ ಬರುವ ಪ್ರತಿಯೊಬ್ಬರು ಕೂಡ ತಪ್ಪದೆ ನೋಡುವ ಸ್ಥಳ ಅಂದ್ರೆ ಅದು ನಿಶ್ಚಿತವಾಗಿ ಈ ಚಾಮುಂಡಿ ಬೆಟ್ಟ. ಈ ಕ್ಷೇತ್ರಕ್ಕೆ ಧಾರ್ಮಿಕ, ಆಧ್ಯಾತ್ಮಿಕ, ಪೌರಾಣಿಕ ಹಾಗೂ ಚಾರಿತ್ರಿಕ ಮಹತ್ವ ಸಾಕಷ್ಟಿದೆ. ಮೈಸೂರಿನ ಮೆರುಗು ಹೆಚ್ಚಿಸುವ ಕ್ಷೇತ್ರಗಳಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಅಗ್ರಸ್ಥಾನವನ್ನ ಕೊಡಲೇಬೇಕು. ಚಾಮುಂಡೇಶ್ವರಿ ದೇವಿಯ ದಿವ್ಯ ಸನ್ನಿಧಾನವಾದಂಥ ಈ ಚಾಮುಂಡಿ ಬೆಟ್ಟದ ಕುರಿತಾಗಿ ನಿಮಗೆ ಗೊತ್ತಿಲ್ಲದಂತಹ ಆಸಕ್ತಿಕರ ಅಂಶಗಳನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಬನ್ನಿ ವೀಕ್ಷಕರೇ. ಮೊದಲನೇದಾಗಿ ಈ ಚಾಮುಂಡಿ ಬೆಟ್ಟ ಮೈಸೂರಿನ ಸೌತ್ ಈಸ್ಟ್ ಕಡೆ ಬರುತ್ತೆ. ಇದು ಸಮುದ್ರ ಮಟ್ಟದಿಂದ ಸುಮಾರು 3489 ಅಡಿ ಎತ್ತರದಲ್ಲಿದ್ದು ಮೈಸೂರಿನ ಕೇಂದ್ರದಿಂದ ಸುಮಾರು 13 ಕಿಲೋಮೀಟರ್ ದೂರದಲ್ಲಿದೆ. ಇದು ತಾಯಿ ಚಾಮುಂಡೇಶ್ವರಿ ದೇವಿಯ ಹೆಸರಿನೊಂದಿಗೆ ತನ್ನ ಹೆಸರನ್ನು ಪಡೆದ ಬೆಟ್ಟ. ಬೆಂಗಳೂರಿನ ನಂದಿ ಬೆಟ್ಟ, ಕೊಡಚಾದ್ರಿ ಬೆಟ್ಟ, ಬಾಬಾ ಬುಡನ್ಗಿರಿ ಹೀಗೆ ರಾಜ್ಯದ ಪ್ರಮುಖ ಪ್ರೇಕ್ಷಣೀಯ ಬೆಟ್ಟಗಳಲ್ಲಿ ಈ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಮೊದಲ ಸ್ಥಾನ ಇದೆ. ಇಲ್ಲಿಯ ತಾಯಿ ಚಾಮುಂಡಿಯನ್ನ ದುರ್ಗೆ ಎಂದು ನಾಡ ದೇವಿಂತನೂ ಕೂಡ ಕರೆಯಲಾಗುತ್ತೆ. ಇನ್ನು ಎರಡನೇದಾಗಿ ಹೇಳುವುದಾದರೆ ಇದರ ಇತಿಹಾಸದ ಬಗ್ಗೆ. ಈ ಮುನ್ನ ಈ ಬೆಟ್ಟಕ್ಕೆ ಮಹಾಬಲಾಚಲ ಅಥವಾ ಮಹಾಬಲ ಬೆಟ್ಟ ಅಂತಾನೆ ಹೆಸರಿತ್ತು. ಹಿಂದೂ ಪುರಾಣಗಳಲ್ಲಿ ಹಾಗೂ ಸಿಕ್ಕ ಕೆಲ ಮೈಸೂರಿನ ಹಳೆಯ ಶಾಸನಗಳಲ್ಲಿ ಈ ಬೆಟ್ಟಕ್ಕೆ ಇಲ್ಲಿಂದ ಸುಮಾರು 1000 ವರ್ಷಗಳ ಹಿಂದೆ ಇದೇ ಹೆಸರಿತ್ತು ಅಂತ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಶಕ್ತಿ ಸ್ವರೂಪಿಯಾದಂಥ ಚಾಮುಂಡೇಶ್ವರಿ ದೇವಿ ಮಹಾ ಅಸುರನಾಗಿದ್ದ ಮಹಿಷಾಸುರನನ್ನ ವಧಿಸಿ ಇಲ್ಲಿ ನೆಲೆಯಾದ ಮೇಲೆಯೇ ಈ ಒಂದು ಸ್ಥಳಕ್ಕೆ ಚಾಮುಂಡಿ ಬೆಟ್ಟ ಅಂತ ಹೆಸರು ಬಂದಿದ್ದು. ಈ ಮುನ್ನ
ಅಸುರನಾದಂಥ ಮಹಿಷಾಸುರನೇ ಈ ಬೆಟ್ಟದ ಸಹಿತ ಇಡೀ ಮೈಸೂರನ್ನೇ ಆಳ್ತಾ ಇದ್ದ. ಅವನ ಹೆಸರಿಂದಲೇ ಮೈಸೂರಿಗೆ ತನ್ನ ಹೆಸರು ಬಂದಿದೆ. ಮೊದಲು ಮೈಸೂರಿನ ಹೆಸರು ಮಹಿಷೂರು ಅಂತ ಇತ್ತು. ಮಹಿಷಾಸುರನ ಊರು ಎಂದಿದ್ದ ಇದರ ಹೆಸರು ಕಾಲಕ್ರಮೇಣ ಮೈಸೂರು ಎಂಬ ರೂಪವನ್ನ ಪಡೆಯಿತು. ಇನ್ನು ಮಹಾಬಲಾಚಲ ಬೆಟ್ಟ ಅವನದೇ ಹೆಸರಲ್ಲಿತ್ತು ಅಂತ ಹೇಳಲಾಗುತ್ತೆ. ಅಲ್ಲಿ ವಾಸವಿದ್ದ ಈತನನ್ನ ಮಹಾಬಲ ಅಂತ ಕೂಡ ಕರೆಯಲಾಗ್ತಿತ್ತು ಅಂತ ಅನೇಕರ ವಾದ. ಮಹಿಷಾಸುರನನ್ನ ವಧಿಸಿದ ಮೇಲೆ ತಾಯಿ ಚಾಮುಂಡಿ ಮಹಿಷಾಸುರ ಮರ್ದಿನಿಯಾಗಿ ಹೆಸರಾಗ್ತಾಳೆ. ಬಹುಶಃ ಪುರಾಣದ ಈ ಒಂದು ಘಟನೆ ಇಸವಿ ಕ್ರಿಸ್ತಶಕ 950ರ ಸುಮಾರಿನಲ್ಲಿ ನಡೆದಿರಬಹುದು ಅಂತ ಇತಿಹಾಸಕಾರರು ಅಭಿಪ್ರಾಯವನ್ನ ಪಡ್ತಾರೆ. ಅವರು ಹೀಗೆ ಅನುಮಾನಿಸೋದಕ್ಕೆ ಕಾರಣ ಈಗಲೂ ಕೂಡ ಮೈಸೂರಿನ ಕೆಲ ಬುಡಕಟ್ಟು ಜನರಾದಂಥ ಸೋಲಿಗರು ಹಾಗೂ ಇತರರು ಅಸುರನಾದ ಮಹಿಷಾಸುರನನ್ನ ತಮ್ಮ ಪೂರ್ವಜರು ಅಂತ ಆರಾಧಿಸ್ತಾರೆ. ಇನ್ನು ಮೂರನೇದಾಗಿ ನಾವು ತಿಳಿಯಬೇಕಾದದ್ದು ಮೈಸೂರಿನ ರಾಜರಿಗೂ ಹಾಗೂ ಈ ಚಾಮುಂಡಿ ಬೆಟ್ಟಕ್ಕೂ ಇರಬಹುದಾದಂತಹ ಗಾಢ ಸಂಬಂಧದ ಬಗ್ಗೆ. ಶತಶತಮಾನಗಳಿಂದಲೂ ಚಾಮುಂಡಿ ಬೆಟ್ಟ ತನ್ನ ವೈಭವಕ್ಕೆ ಹೆಸರಾಗಿದೆ. ಮೈಸೂರು ಒಡೆಯರಲ್ಲಿ ಒಬ್ಬರಾದ 3ನೇ ಕೃಷ್ಣರಾಜ ಒಡೆಯರವರು ಮೊದಲ ಬಾರಿ ಎಂಬಂತೆ ಚಾಮುಂಡಿ ಬೆಟ್ಟವನ್ನ 1827ರ ಸುಮಾರಿನಲ್ಲಿ ಒಂದು ಪ್ರೇಕ್ಷಣೀಯ ಸ್ಥಳವನ್ನಾಗಿ ರಿನೋವೇಟ್ ಮಾಡಿದ್ರು. ಚಾಮುಂಡಿ ಬೆಟ್ಟದಲ್ಲಿ ತಾಯಿ ಚಾಮುಂಡಿಯ ದೇಗುಲದ ಜೊತೆ ಪಕ್ಕದಲ್ಲಿ ಮಹಾಬಲೇಶ್ವರ ದೇವಸ್ಥಾನ ಕೂಡ ಇದೆ. ಹಲವರ ಪ್ರಕಾರ ಈ ಮಹಾಬಲ ಅನ್ನೋದು ಶಿವನ ಹೆಸರುಗಳಲ್ಲಿ ಒಂದಾಗಿದ್ದು ಆತನೇ ಇಲ್ಲಿ ಮಹಾಬಲನಾಗಿ ನೆಲೆಸಿದ್ದಾನೆ. ಈಗ ಆತನ ಪಕ್ಕದಲ್ಲಿಯೇ ಆತನ ಸಹಧರ್ಮಿಣಿಯಾದ ಪಾರ್ವತಿ ಚಾಮುಂಡೇಶ್ವರಿಯಾಗಿ ಇಲ್ಲಿ ನೆಲೆಸಿದ್ದಾಳೆ ಎಂಬ ಪ್ರತೀತಿ ಇದೆ. ಇಲ್ಲಿ ಪ್ರತಿ ವರ್ಷ ಕೂಡ ಆಕೆಯ ಉತ್ಸವದ ಜೊತೆ ತೆಪ್ಪೋತ್ಸವ ಕೂಡ ಜರುಗುತ್ತೆ ಹಾಗೂ ಇದಕ್ಕೆ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ತಾವು ಸಾಕ್ಷಿಯಾಗ್ತಾರೆ. ವೀಕ್ಷಕರು, ನೀವು ಚಾಮುಂಡಿ ಬೆಟ್ಟದಲ್ಲಿ ಗಮನಿಸಿದ ಹಾಗೆ ಬೃಹದಾಕಾರದ ಒಂದು ನಂದಿಯ ವಿಗ್ರಹ ಇದೆ. ಇದು ಕಲ್ಲಿನ ವಿಗ್ರಹವಾಗಿದ್ದು ಏಕಶಿಲಾ ಮೂರ್ತಿಯಿಂದನೇ ಇದನ್ನ ರಚಿಸಲಾಗಿದೆ ಅಂತ ಹೇಳಲಾಗುತ್ತೆ. ಇದು 4.5 ಮೀಟರ್ ಎತ್ತರವಿದ್ದು ಹಾಗೂ 7 ಮೀಟರ್ಗೂ ಹೆಚ್ಚು ಉದ್ದ ಇದೆ. ಅಂದ್ರೆ ಇದಕ್ಕೆ ಸುಮಾರು 1800 ವರ್ಷಗಳಿಗೂ ಹೆಚ್ಚಿನ ಇತಿಹಾಸವಿದೆ ಅಂತ ಅಂದಾಜಿಸಲಾಗಿದೆ. ಚಾಮುಂಡಿ ದೇವಸ್ಥಾನಕ್ಕೆ ಕೊಂಚವೇ ದೂರದಲ್ಲಿ ಬೃಹದಾಕಾರದ ಮಹಿಷಾಸುರನ ನಿಂತ ಭಂಗಿಯಲ್ಲಿರುವಂತಹ ಪ್ರತಿಮೆ ಈಗಲೂ ಕೂಡ ಅಲ್ಲಿದೆ. ಆತ ಒಂದು ಕೈಯಲ್ಲಿ ತನ್ನ ಆಯುಧವನ್ನ ಹಾಗೂ ಇನ್ನೊಂದು ಕೈಯಲ್ಲಿ ಹಾವನ್ನ ಹಿಡಿದು ಉಗ್ರವಾಗಿ ನಿಂತ ರೀತಿಯಲ್ಲಿ ಇದನ್ನ ಕಡೆದು ನಿಲ್ಲಿಸಲಾಗಿದೆ. ಮೊದಲೆಲ್ಲ ನಾಡಹಬ್ಬ ದಸರಾದಂದು ಆನೆಯ ಮೇಲಿನ ಅಂಬಾರಿಯಲ್ಲಿ ಮೈಸೂರಿನ ಒಡೆಯರನ್ನೇ ಕೂರಿಸಿ ಮೆರವಣಿಗೆ ಮಾಡಿಸಲಾಗ್ತಿತ್ತು. ಆದರೆ ಕ್ರಮೇಣ ಅಂದ್ರೆ ಈಗ 200 ವರ್ಷಗಳ ಹಿಂದೆ ಈ ಒಂದು ಪರಿಪಾಠ ನಿಂತು ರಾಜರ ಬದಲಿಗೆ ತಾಯಿ ಚಾಮುಂಡೇಶ್ವರಿಯ ಚಿನ್ನದ ವಿಗ್ರಹವನ್ನೇ ಅಂಬಾರಿಯೊಳಗೆ ಇಟ್ಟು ಮೆರವಣಿಗೆಯನ್ನ ಮಾಡಿಸಲಾಗುತ್ತೆ. ಆಗೆಲ್ಲ ರಾಜ ಪ್ರತ್ಯಕ್ಷ ದೇವತಾ ಎಂಬ ತತ್ವ ಅನುಸರಣೆಯಲ್ಲಿತ್ತು. ಅಂದ್ರೆ ರಾಜನೇ ಕಣ್ಣಿಗೆ ಕಾಣುವ ದೇವರು ಅಂತ ಅರ್ಥ. ಆದರೆ ಕ್ರಮೇಣ ರಾಜಪ್ರಭುತ್ವ ಮರೆಯಾಗಿ ರಾಜನನ್ನ ಹೊತ್ತು ತಿರುಗುವ ಪದ್ಧತಿ ಕೂಡ ನಿಲ್ತು. ಬೆಟ್ಟ ಮೈಸೂರಿನ ಪಿಜಿ ನಗರದಿಂದ ವಿಹಂಗಮವಾಗಿ ಗೋಚರಿಸುತ್ತೆ ಹಾಗೂ ಬೆಟ್ಟದ ಮೇಲಿಂದ ನಿಂತು ನೋಡಿದ್ರೆ ಮೈಸೂರಿನ ಕಾರಂಜಿ ಕೆರೆ, ಮೈಸೂರಿನ ಅರಮನೆ ಹಾಗೂ ಇತರೆ ದೇಗುಲಗಳೆಲ್ಲವೂ ಕೂಡ ಕಾಣಿಸ್ತವೆ. ದೇಶದ 18 ಮಹಾಶಕ್ತಿ ಪೀಠಗಳಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟ ಕೂಡ ಒಂದು ಅಂತ ಪರಿಗಣಿಸಲಾಗಿದೆ. ಇದನ್ನ ಕ್ರೌಂಚ ಪೀಠವೆಂದು, ಮಹಾಶಕ್ತಿ ಪೀಠವೆಂದು ಕೂಡ ರಾಜ್ಯದ ಜನ ಗೌರವಿಸಿ